ನಮಸ್ಕಾರ ವೀಕ್ಷಕರೇ ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೀಗ ಇದೇ ಪೆನ್ ಡ್ರೈವ್ ಕಿಚ್ಚು ರಾಜ್ಯ ರಾಜಕೀಯದಲ್ಲಿ ಕಾಡ್ಗಿಚ್ಚನ್ನೇ ಸೃಷ್ಟಿ ಮಾಡಿದೆ. ಆರಂಭದಲ್ಲಿ ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ದೃಶ್ಯಗಳು ಇರುವಂತಹ ಪೆನ್ ಡ್ರೈವ್ ಗಳನ್ನ ಹಾಸನದಲ್ಲಿ ಸಿಕ್ಕ ಕಡೆಗಳಲ್ಲಿ ಎಸೆದು ಹೋಗಲಾಗ್ತಿದೆ ಅನ್ನುವ ಆರೋಪ ಕೇಳಿ ಬಂತು. ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಹಾಸನದ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಅಶ್ಲೀಲ ದೃಶ್ಯಗಳು ಬಿಡುಗಡೆ ಆಗಿದೆ. ಇದು ಚುನಾವಣೆಗೂ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂತು. ಇದೀಗ ಆ ಒಂದು ಪೆನ್ ಡ್ರೈವ್ ಹಾಗೆ ಅಶ್ಲೀಲ ದೃಶ್ಯಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ದೊಡ್ಡ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಕಡೆ ಚುನಾವಣೆ ವಿಚಾರದಲ್ಲಿ ಇದು ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದು ಒಂದು ಶಾಕ್ ಆದ್ರೆ, ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ಅವರಿಗೆ ಮೇಲಿಂದ ಮೇಲೆ ಈ ವಿಚಾರದಲ್ಲಿ ಒಂದೊಂದೇ ಶಾಕ್ ಎದುರಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3-4 ಬಿಗ್ ಅಪ್ಡೇಟ್ ಗಳಿದೆ, ಅದೆಲ್ಲವನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹೊಸ ಅಪ್ಡೇಟ್ ಗಳನ್ನ ತಿಳಿದುಕೊಳ್ಳೋದಕ್ಕೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಂಬಲವನ್ನ ನೀಡೋದಕ್ಕೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಪೆನ್ ಡ್ರೈವ್ ವಿಚಾರ, ಅಶ್ಲೀಲ ದೃಶ್ಯಗಳ ವಿಚಾರ, ವಿಡಿಯೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದ್ರೆ ಇದೇನು ಕೇವಲ ಒಂದು 3-4 ದಿನಗಳಿಂದ ಕೇಳಿ ಬರ್ತಿರುವಂತಹ ವಿಚಾರ ಅಲ್ಲ. ಕಳೆದ ಒಂದು 5-6 ತಿಂಗಳಿಂದ ಈ ರೀತಿಯಾದಂತಹ ಸುದ್ದಿ ಕೇಳಿ ಬರ್ತಲೇ ಇದೆ. ರಾಜ್ಯದಲ್ಲಿ ಓರ್ವ ಅಭ್ಯರ್ಥಿಗೆ ಅಥವಾ ರಾಜಕೀಯ ಪ್ರಮುಖನಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಸ್ಫೋಟಗೊಳ್ಳಲಿದೆ ಅನ್ನುವಂತಹ ವಿಚಾರಗಳು ಆಗಾಗ ಸುದ್ದಿ ಆಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಅವರ ಕುಟುಂಬಕ್ಕೂ ದೇವರಾಜೇಗೌಡರಿಗೂ ಒಂದು ಸಂಘರ್ಷ ಏನ್ ನಡೀತಾ ಇತ್ತು. ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಬಿಚ್ಚಿಟ್ಟಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ರೇವಣ್ಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳು ಇವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳು ನನ್ನ ಬಳಿ ಇದೆ, ಅದನ್ನ ಸಮಯ ಸಂದರ್ಭ ನೋಡಿ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಸದ್ಯ ಈ ಒಂದು ವಿಚಾರ ಏನಿದೆ, ಈಗ ಚುನಾವಣೆ ಏನ್ ನಡೀತು, ಆ ಒಂದು ಚುನಾವಣೆಯಲ್ಲೂ ಕೂಡ ಅವರಿಗೆ ಮತಗಳ ಅಂಕೆಯಲ್ಲಿ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಟ್ಟಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ ಸಿದ್ದರಾಮಯ್ಯನವರು ಒಂದು ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವ ಆರೋಪದ ಅಡಿಯಲ್ಲಿ ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಗೆ ಆದೇಶ ನೀಡಲಾಗಿದೆ. ರಾಜ್ಯ ಸರ್ಕಾರ ಆ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನ ರಚಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡವನ್ನ ರಚಿಸಿ ಈ ಒಂದು ತನಿಖೆಯನ್ನ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಟ್ವೀಟ್ ಮಾಡುವ ಮೂಲಕವಾಗಿ ಈಗೇನ್ ಸುದ್ದಿ ಇತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಈ ವಿಡಿಯೋ ಸಂಬಂಧಿಸಿದ್ದು ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಅದು ಅಧಿಕೃತವಾಗಿದೆ, ಅವರಿಗೆ ಸಂಬಂಧಪಟ್ಟಿದ್ದು ಅನ್ನೋದು. ಇದು ಒಂದು ಶಾಕ್ ಆದ್ರೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಮಹಿಳೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಇತ್ತೀಚೆಗೆ ಕೆಲವೇ ದಿನಗಳ ಹಿಂದಷ್ಟೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸಂತ್ರಸ್ತೆಯರು ದೂರು ನೀಡಿದ್ದಲ್ಲಿ ಅವರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ತನಿಖೆಯನ್ನು ನಡೆಸಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. ಅದ್ರ ಜೊತೆಗೆ ಸಂತ್ರಸ್ತೆಯರು ಯಾರೇ ಇದ್ರೂ ಸಹ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನೇರವಾಗಿ ನಮ್ಮನ್ನ ಭೇಟಿ ಮಾಡಿ ದೂರು ನೀಡಬಹುದು ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ರು. ಅದ್ರ ಜೊತೆಗೆ ಧೈರ್ಯವನ್ನ ತುಂಬಿದ್ರು. ಹೀಗಾಗಿ ಇದೀಗ ಸಂತ್ರಸ್ತೆ ಓರ್ವರು ದೂರನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸಂತ್ರಸ್ತೆಯ ದೂರನ್ನ ಆಧರಿಸಿ ರಾಜ್ಯ ಸರ್ಕಾರದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ನೀಡಿ ತನಿಖೆ ನಡೆಸುವಂತೆ ಶಿಫಾರಸನ್ನ ಮಾಡಿದ್ದಾರೆ. ಆ ಒಂದು ಶಿಫಾರಸನ್ನ ಆಧಾರವಾಗಿಟ್ಕೊಂಡು ರಾಜ್ಯ ಸರ್ಕಾರ ಈಗ ಮಹತ್ವದ ಆದೇಶವನ್ನ ನೀಡಿದೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಕರ್ನಾಟಕದಲ್ಲಿ ನಾಪತ್ತೆ ಆಗಿದ್ದಾರೆ, ವಿದೇಶಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಮತದಾನ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಬೆಂಗಳೂರಿನಿಂದ ಜರ್ಮನಿಗೆ ಹಾರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸುಮಾರು ಶನಿವಾರ 3:15ಕ್ಕೆ ಬೆಂಗಳೂರಿನಿಂದ ಜರ್ಮನಿಯ ಫ್ರಾಂಕ್ಫರ್ಟ್ ನಗರಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.
ಈ ರೀತಿಯಾಗಿ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಈ ಬಗ್ಗೆ ತನಿಖೆಗೆ ಆದೇಶವನ್ನ ನೀಡಲಾಗ್ತಿದೆ ಅನ್ನೋದು ಮಾಹಿತಿ ಗೊತ್ತಿದ್ದೆ ಅವರು ವಿದೇಶಕ್ಕೆ ಪಲಾಯನ ಮಾಡಿರುವಂತಹ ರೀತಿ ಕಾಣಿಸ್ತಾ ಇದೆ. ಇದೇ ಒಂದು ವಿಚಾರದ ಬಗ್ಗೆ ದೇವೇಗೌಡರ ಕುಟುಂಬದಿಂದ ಮೊದಲ ಪ್ರತಿಕ್ರಿಯೆ ಬಂದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇದರ ಜೊತೆಗೆ SIT ತಂಡ ರಚನೆ ಆಗಿರೋದು ನನ್ನ ಗಮನಕ್ಕೂ ಕೂಡ ಬಂದಿದೆ. ತನಿಖೆ ಆಗ್ಲಿ, ಸತ್ಯಾಂಶ ಹೊರಗೆ ಬರಲಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇನ್ನು ಈ ನೆಲದಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವರೆಲ್ರಿಗೂ ಶಿಕ್ಷೆ ಆಗೇ ಆಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ನಾವು ಕೂಡ ಯಾರೇ ತಪ್ಪು ಮಾಡಿದ್ರು ಕ್ಷಮಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇದರ ಜೊತೆಗೆ ನಾವಾಗ್ಲಿ ದೇವೇಗೌಡರಾಗ್ಲಿ ಸಹಾಯ ಕೇಳ್ಕೊಂಡು ಬಂದಂತಹ ಮಹಿಳೆಯರನ್ನ ಬಹಳ ಗೌರವಯುತವಾಗಿ ನಡೆಸ್ಕೊಂಡಿದ್ದೇವೆ, ಮಹಿಳೆಯರ ಮೇಲೆ ಸದಾ ಗೌರವ ಭಾವನೆಯನ್ನ ಇಟ್ಕೊಂಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹಾರಿ ಹೋಗಿರೋ ಬಗ್ಗೆ ಅವ್ರ ಬಗ್ಗೆ ಕ್ಲಾರಿಟಿಯನ್ನ ಕೇಳಲಾಯಿತು ಕುಮಾರಸ್ವಾಮಿ ಅವರ ಬಳಿಯಲ್ಲಿ. ಈ ಬಗ್ಗೆ ಅವರು ಮಾತನಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರು ಒಂದು ವೇಳೆ ಪ್ರಯತ್ನಿಸಿದ್ರೆ SIT ತಂಡ ಇದೆ, ಅದಕ್ಕಾಗಿನೇ ರಚನೆ ಮಾಡುವಂತದ್ದು, ಅವರು ಹಿಡಿದುಕೊಂಡು ಬರ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ದೇವೇಗೌಡರ ಕುಟುಂಬದಿಂದ ಬಂದಂತಹ ಮೊದಲ ಪ್ರತಿಕ್ರಿಯೆ. ಇನ್ನು ಈ ಒಂದು ವಿಡಿಯೋ ವಿಚಾರ ರಾಜ್ಯ ರಾಜಕೀಯದಲ್ಲೂ ಒಂದು ದೊಡ್ಡ ಕಾಡ್ಗಿಚ್ಚನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಪ್ರತಿಪಕ್ಷಕ್ಕೆ ಇದು ಖಂಡಿತವಾಗ್ಲೂ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಇದೀಗ ಗೃಹ ಸಚಿವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೇಲ್ನೋಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ SIT ತಂಡವನ್ನ ರಚನೆ ಮಾಡುವಂತೆ ಮಹಿಳಾ ಆಯೋಗ ಶಿಫಾರಸನ್ನ ಮಾಡಿತ್ತು. ಅದರ ಆಧಾರದ ಮೇಲೆ ಕ್ರಮವನ್ನ ಕೈಗೊಂಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇದ್ರ ಜೊತೆಗೆ ಒಂದು ವೇಳೆ ಅವರು ಜರ್ಮನಿಗೆ ಹೋಗಿದ್ರೆ SIT ತಂಡವೇ ಅವರನ್ನ ಕರೆತಂದು ವಿಚಾರಣೆ ನಡೆಸುತ್ತೆ. ಈ ಬಗ್ಗೆ ನಾವು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋದಿಲ್ಲ, ಅವರಿಗೆ ಅಡ್ಡಿಪಡಿಸೋದಿಲ್ಲ ಅವರ ತನಿಖೆಗೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದೆ ಈ ಒಂದು ಪ್ರಕರಣವನ್ನ ಅಂತ ಗೃಹ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಈ ಒಂದು ವಿಚಾರ ಪ್ರತಿಪಕ್ಷ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಆಗಿದೆ ಅಂತ ಹೇಳ್ಬೋದು. ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವಿಚಾರವನ್ನ ಇಟ್ಕೊಂಡು JDS ವಿರುದ್ಧವಾಗಿ ಹರಿಹಾಯ್ತಾ ಇದ್ದಾರೆ. ಬೇರೆ ಬೇರೆ ನಾಯಕರು ಬೇರೆ ಬೇರೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾನೆ, ಇದು ದೇಶವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಪೆನ್ಡ್ರೈವ್ ವಿಚಾರದಲ್ಲಿ DCM DK ಶಿವಕುಮಾರ್ ಅವರು ಇದೀಗ ದಳಪತಿಗಳ ಬೆನ್ನು ಬಿದ್ದಿದ್ದಾರೆ. ಪ್ರತಿಯೊಂದು ಹೇಳಿಕೆಯಲ್ಲೂ ಸಹ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪೆನ್ಡ್ರೈವ್ ವಿಚಾರದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಹೊರಬರ್ತಾ ಇದೆ. ಮಹಿಳಾ ಆಯೋಗದವರು ಸಹ ದೂರನ್ನ ದಾಖಲಿಸಿದ್ದಾರೆ, ಕಾನೂನು ಪ್ರಕಾರವಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಈ ಒಂದು ವಿಡಿಯೋ ವಿಚಾರವನ್ನ ಇಟ್ಕೊಂಡು JDS ವಿರುದ್ಧವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸೋದ್ರ ಜೊತೆಗೆ ಇದ್ರ ಬಗ್ಗೆ ಈ ಒಂದು ವಿಡಿಯೋ ವಿಚಾರದ ಬಗ್ಗೆ ಈಗ ಪ್ರಧಾನಮಂತ್ರಿಯವರು ಹಾಗೆ NDA ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು, ಬಿಜೆಪಿಯ ನಾಯಕರು ಈ ಬಗ್ಗೆ ಏನಂತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ DK ಶಿವಕುಮಾರ್ ಅವರು. ಇನ್ನು ಈ ಒಂದು ವಿಡಿಯೋ ವಿಚಾರ ಕೇವಲ 3-4 ದಿನಗಳಿಂದ ಸುದ್ದಿ ಆಗ್ತಿರುವಂತದ್ದಲ್ಲ, ಕಳೆದ 5-6 ತಿಂಗಳಿಂದ ಈ ಬಗ್ಗೆ ಸುದ್ದಿ ಆಗ್ತಲೇ ಇತ್ತು. ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಕುಟುಂಬದ ವಿರುದ್ಧವಾಗಿ ದೇವರಾಜೇಗೌಡರು, ಹಾಸನದ ಬಿಜೆಪಿ ಸ್ಥಳೀಯ ಮುಖಂಡರಾಗಿರುವಂತಹ ದೇವರಾಜೇಗೌಡರು ಸಮರವನ್ನ ಸಾರಿದ್ರು. ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಆನಂತರದಲ್ಲಿ ಆ ಒಂದು ಸಂಘರ್ಷ ಯಾವಾಗ ಹೆಚ್ಚಾಗ್ತಾ ಹೋಯ್ತು ಇಬ್ಬರ ನಡುವಿನ, ಜನವರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳಿದೆ, ಅದಕ್ಕೆ ಸಾಕ್ಷಿಗಳಿದೆ ನನ್ನ ಬಳಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಅದನ್ನ ಸಮಯ ಸಂದರ್ಭ ನೋಡ್ಕೊಂಡು ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇದೀಗ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ರಿಲೀಸ್ ಆಗಿದೆ. ಆದ್ರೆ ಹೇಗೆ ಆ ಒಂದು ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಿಂದ ಹೊರಗೆ ಬಂತು, ಈ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಅಡಿಯಲ್ಲಿ ಪ್ರಕರಣ ಏನ್ ದಾಖಲಾಗಿದೆ, ಎಷ್ಟು ದಿನಗಳಿಂದ ಈ ರೀತಿಯ ದೌರ್ಜನ್ಯನ ಎಸಗಲಾಗ್ತಾ ಇದೆ, ಈ ಬಗ್ಗೆ ಎಲ್ಲದರ ಬಗ್ಗೆ ತನಿಖೆ ಸಮಗ್ರವಾಗಿ ನಡಿಬೇಕಾಗಿದೆ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಕುರಿತಾದ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.